ಒಂದು ಚಿಕ್ಕ ಗಾಯ ಇಗ್ನೋರ್ ಮಾಡಿದಕ್ಕೆ ಈ ತರ ಸಾವ. ಒಂದಿನ ಬ್ರಿಜೇಶ್ ಅನ್ನೋ 22 ವರ್ಷದ ಯುವಕ ತನ್ನ ಕಬಡ್ಡಿ ಪ್ರಾಕ್ಟೀಸ್ ಮುಗಿಸ್ಕೊಂಡು ಮನೆ ಹತ್ತ ಬರ್ತಾ ಇರ್ತಾನೆ. ಅವಾಗ ದಾರಿಲಿ ಒಂದು ಚಿಕ್ಕ ನಾಯಿ ಮರಿ ಚರಂಡಿಗೆ ಸಿಕ್ಕಾಕೊಂಡು ಒದ್ದಾಡ್ತಾ ಇರುತ್ತೆ. ಅದನ್ನ ಕಂಡ ಬ್ರಿಜೇಶು ಅದನ್ನ ಹೊರಗಡೆ ತೆಗಿತಾನೆ. ಅದೇ ಸಂದರ್ಭದಲ್ಲಿ ಆ ಚಿಕ್ಕ ನಾಯಿ ಮರಿ ಅವನಿಗೆ ಕಚ್ಚುತ್ತೆ. ಚಿಕ್ಕ ಗಾಯ ಆಗಿರೋದ್ರಿಂದ ಬ್ರಿಜೇಶ್ ಇದನ್ನ ಇಗ್ನೋರ್ ಮಾಡ್ತಾನೆ. ಅದೇ ರೇಬಿಸ್ಗೆ ಕಾರಣವಾಗಿ ಈ ತರ ದಾರುಣವಾಗಿ ಸತ್ತೋಗ್ತಾನೆ. ನೋಡಿ, ನಮ್ಮ ಕರ್ನಾಟಕದಲ್ಲಿ ಕಳೆದ 6 ತಿಂಗಳಲ್ಲಿ 19 ಜನ ರೇಬಿಸ್ಗೆ ಬಲಿಯಾಗಿದ್ದಾರೆ. ರೇಬಿಸು ಒಂದ್ಸರಿ ಬಂದ್ಮೇಲೆ ಇದನ್ನ ವಾಸಿಪಡಿಸೋದು ಅಸಾಧ್ಯ. ಯಾಕಂದ್ರೆ ರೇಬಿಸು ಡೈರೆಕ್ಟ್ ಆಗಿ ಮೆದುಳಿನ ನರ್ವ್ ಸಿಸ್ಟಮ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಆದ್ರೆ ಇದನ್ನ ನಾವು ಮುಂಚಿತವಾಗಿಯೇ ತಡಿಬಹುದು. ಯಾವ ತರ ಅಂದ್ರೆ, ನಾಯಿ ಕಚ್ಚಿದ ಜಾಗವನ್ನ ಸೋಪ್ ಆಗಿ ಚೆನ್ನಾಗಿ ತೊಳೆಯೋದು, ಆಮೇಲೆ ಹತ್ತಿರ ಇರುವಂತಹ ಗೌರ್ಮೆಂಟ್ ಹಾಸ್ಪಿಟಲ್ಗೆ ವಿಸಿಟ್ ಕೊಟ್ಟು ರೇಬಿಸ್ ವ್ಯಾಕ್ಸಿನ್ ನ ಹಾಕ್ಸ್ಕೊಳ್ಳೋದು. ಇದರಿಂದ ರೇಬಿಸ್ ಬರುವಂತ ಚಾನ್ಸಸ್ ತುಂಬಾ ಕಮ್ಮಿ ಆಗುತ್ತೆ. ಆಮೇಲೆ 2 ತಿಂಗಳವರೆಗೂ ಎವ್ರಿ 15 ಡೇಸ್ ರೀಚೆಕಪ್ ನ ಮಾಡಿಸ್ಕೊಳ್ಳಿ. ಯಾಕಂದ್ರೆ ರೇಬಿಸ್ ವ್ಯಾಕ್ಸಿನ್ ಹಾಕೊಂಡ ಮೇಲೂ ರೇಬಿಸ್ ಆಗಿರೋ ಉದಾಹರಣೆಗಳಿದೆ. ಇದೇ ತರ ಕ್ರೇಜಿ ಇನ್ಸೈಟ್ಸ್ಗೋಸ್ಕರ ಈ ಅಕೌಂಟ್ ನ ಫಾಲೋ ಮಾಡಿ. ಜೈ ಹಿಂದ್.